ಪ್ರತಿಷ್ಠಿತ ಗ್ಯಾರಂಟಿ ನ್ಯೂಸ್ ಮಾಧ್ಯಮ ಲೋಕದಲ್ಲೇ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಜ್ಯ ಮಟ್ಟದ ರಂಗೋಲಿ ಹಬ್ಬ ಆಯೋಜಿಸಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲೂ ರಂಗೋಲಿ ಸ್ಪರ್ಧೆ ಅದ್ದೂರಿಯಾಗಿ ನಡೆಯಿತು. ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿದ್ದ ಮಹಿಳೆಯರು ಬಹಳ ಉತ್ಸಾಹದಿಂದ ರಂಗೋಲಿ ಬಿಡಿಸಿ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ತಿಳಿಸಿದರು. ಎತ್ತ ನೋಡಿದ್ರು ಕಲರ್ಫುಲ್ ರಂಗೋಲಿಯ ಕಲರವ. ಪೈಪೋಟಿಗೆ ಬಿದ್ದು ಡಿಸೈನ್ ರಂಗೋಲಿ ಹಾಕ್ತಾ ಇರುವ ಯುವತಿಯರು. ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಿಸುತ್ತಾ ಇರುವ ಮುಖ್ಯ ಅತಿಥಿಗಳು. ಅಂದಹಾಗೆ ಇಂತಹ ದೃಶ್ಯ ಕಂಡು ಬಂದದ್ದು ಬಾಗಲಕೋಟೆಯ ನಂದಿ ನರ್ಸಿಂಗ್ ಕಾಲೇಜ್ನಲ್ಲಿ. ಗ್ಯಾರಂಟಿ ನ್ಯೂಸ್ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ಬಿಜೆಪಿ ಯುವ ನಾಯಕ ಗಿರೀಶ್ ಬಾಂಡಗೆ, ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಮಿತ್ರಾ ಗುಣಪಾಳ ಜ್ಯೋತಿ ಬೆಳಗಿಸುವ ಮೂಲಕ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದ್ರು. ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ 40ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗಿಯಾಗಿ ಅದ್ಭುತವಾಗಿ ರಂಗೋಲಿ ಬಿಡಿಸುವ ಮೂಲಕ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ರು. ಆ ಮೂಲಕ ನೋಡುಗರ ಗಮನ ಸೆಳೆದ್ರು. ಸರಸ್ವತಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಿಮ್ಮ ಗ್ಯಾರಂಟಿ ಚಾನೆಲ್, ಇದೊಂದು ಚಾನೆಲ್ ಜಿಲ್ಲಾ ಕಾರ್ಯಕ್ರಮ. ಇದೊಂದು ರಂಗೋಲಿ ಸ್ಪರ್ಧೆ. ಇದೇ ತರ ನೀವು ಗ್ಯಾರಂಟಿ ನ್ಯೂಸ್ ಜಿಲ್ಲಾದ ಮಟ್ಟದಿಂದ ನೀವೊಂದು ಕಾರ್ಯಕ್ರಮ ನಡೆಸಿರಿ. ಇದೇ ರೀತಿ ನೀವು ಮುಂದುವರಿಬೇಕು. ಎಲ್ಲಾ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಿಂಗೆ ನಿಮ್ಮ ಚಾನೆಲ್ ಗ್ಯಾರಂಟಿ ಚಾನೆಲ್ ಬೆಳಿಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ. ಚುಕ್ಕಿ ರಂಗೋಲಿ ನಿಯಮ ಪಾಲನೆ ಮಾಡಿ ಆ ಮೂಲಕ ಆಕರ್ಷಕ ಗುಲಾಬಿ ಹೂವು ಬಿಡಿಸಿದ ಸುರೇಖಾ ಕೋರಿಶೆಟ್ಟಿ ಪ್ರಥಮ ಸ್ಥಾನವನ್ನ ಪಡೆದ್ರು. ಆಕರ್ಷಕ ನಕ್ಷತ್ರ ರಂಗೋಲಿ ಬಿಡಿಸಿದ ರಕ್ಷಿತಾ ಅಸೂತಿ 2ನೇ ಸ್ಥಾನ ಪಡೆದ್ರೆ, ಚುಕ್ಕಿ ಮೂಲಕ ನವಿಲು ಬಿಡಿಸಿದ ಜ್ಯೋತಿ ತಳವಾರ 3ನೇ ಸ್ಥಾನ ಪಡೆದುಕೊಂಡ್ರು. ಅಲ್ಲದೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾದ ಎಲ್ಲಾ ಸ್ಪರ್ಧಾಳುಗಳಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಮಾಣ ಪತ್ರ ಸಹ ನೀಡಲಾಯಿತು. ಗ್ಯಾರಂಟಿ ನ್ಯೂಸ್ ನಿಂದ ನನಗೆ ತುಂಬಾ ಫಸ್ಟ್ ಪ್ರೈಸ್ ಬಂತು ನನಗ. ಹಿಂಗಾಗಿ ನನಗೆ ತುಂಬಾ ಖುಷಿ ಆಗತೈತಿ. ಇವತ್ತ ಏನು ಭೂಮಿಗೆ ಆಕಾಶಕ್ಕೆ ಹೋದಂಗ ಹಿಂಗ್ ಫೀಲ್ ಆಗತೈತಿ ನನಗ. ಇದರಿಂದ ಚುಕ್ಕಿ ರಂಗೋಲಿ ಹೆಣ್ಮಕ್ಳಿಗೆ ಮೊಟ್ಟ ಮೊದಲೇದಾಗಿ ಗ್ಯಾರಂಟಿ ನ್ಯೂಸ್ ನೋದು ರಂಗೋಲಿಗೆ ಪ್ರಿಪ್ರೇಷನ್ ಕೊಟ್ಟು ರಂಗೋಲಿಗೆ ಹೆಣ್ಮಕ್ಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮಗ ಒಂದ್ ಅವಕಾಶ ಮಾಡಿ ಕೊಟ್ಟಾರು. ಅವರಿಗೆ ಧನ್ಯವಾದ ಹೇಳಕ್ಕ ಇಷ್ಟಪಡ್ತೀವಿ. ಗ್ಯಾರಂಟಿ ನ್ಯೂಸ್ ಇಂದ ನಮ್ಮ ಕಾಲೇಜಾಗ ರಂಗೋಲಿ ಸ್ಪರ್ಧೆ ಹಂಚ್ಕೊಂಡಿದ್ರು. ಅದ್ರಾಗ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಅನ್ಕೊಂಡಿರ್ಲಿಲ್ಲ ನಾನು ಸೆಕೆಂಡ್ ಪ್ರೈಸ್ ಬರ್ತೈತಿ ಅಂತ. ನಾನ್ ಸೆಕೆಂಡ್ ಪ್ರೈಸ್ ಬಂದಿದ್ದಕ್ಕ ಬಾಳ ಖುಷಿ ಆಗತೈತಿ. ಈ ಗ್ಯಾರಂಟಿ ನ್ಯೂಸ್ ಅವ್ರ ಹೆಣ್ಮಕ್ಳಿಗೋಸ್ಕರ ಈ ತರ ವಿಭಿನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರ. ಅದಕ್ಕಾಗಿ ನಾನು ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಟ್ನಲ್ಲಿ ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಗ್ಯಾರಂಟಿ ನ್ಯೂಸ್ ಹೊಸ ಮೈಲುಗಲ್ಲು ಸೃಷ್ಟಿಸಿದ್ದು ಜಿಲ್ಲಾ ಮಟ್ಟದಲ್ಲಿ ರಂಗೋಲಿ ಹಬ್ಬದ ಮೂಲಕ ಮಹಿಳೆಯರ ಮನ ಗೆದ್ದಿದ್ದಾರೆ. ಅಲ್ಲದೆ ಪ್ರಥಮ ಸ್ಥಾನ ಪಡೆದ ಅಭ್ಯರ್ಥಿ ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗುವ ಅವಕಾಶ ತಮ್ಮದಾಗಿಸಿಕೊಂಡಿದ್ದು, ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನ ಜಿಲ್ಲೆಗೆ ಒಲಿಯಲಿ ಎಂಬುದೇ ಜಿಲ್ಲೆಯ ಜನರ ಆಶಯ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.